ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಬನ್ನಿ ಇವತ್ತು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಹಾಕೊಳ್ಳೋ ರೀತಿ 2 ಲಾಕನ್ನು ಹಾಕೊಳ್ಳಿ. ಫ್ರೆಂಡ್ಸ್ ಈ ರೀತಿ 2 ಸಲ ಲಾಕ್ನ ಹಾಕ್ಕೊಂಡು 5 ಚೈನನ್ನು ಹಾಕೊಳ್ಳಿ. 1 2 3 4 5. ನಾನಿಲ್ಲಿ 5 ಚೈನನ್ನು ಹಾಕ್ಕೊಳ್ತೀನಿ. 5 ಚೈನ್ ಆದಮೇಲೆ 4 ಚೈನನ್ನು ಹಾಕೊಳ್ಳಿ. 1 2 3 4. 4 ಚೈನು. ನೀವು 5 ಚೈನ್ ಹಾಕಲಿಲ್ಲ ಅಂದರೆ 2 ಸಲನೂ 4 ಚೈನ್ನೇ ಹಾಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಹೀಗೆ 2 ಲಾಕು, 5 ಚೈನ್, 4 ಚೈನ್. ಈಗ ಈ ಥರ ಥ್ರೆಡ್ನ ಹೊರಗಡೆ ತಗೊಳ್ಳಿ. ಹೀಗೆ ನೋಡಿ, ಈ ರೀತಿ ರಿಂಗ್ ಬೀಡ್ ಒಳಗಡೆ ಫ್ಲವರ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ನೀಟಾಗಿ ಟೈಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕ್. ಬೀಡು ಒಂದು ಸಲ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ನೀವು ಯಾವ ಬೀಡ್ ಬೇಕಾದರೂ ಹಾಕೋಬೋದು ಒಳಗಡೆ. ಮತ್ತು 4 ಚೈನ್. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಡಬಲ್ ಕಲರ್ ಆರ್ಚ್ ಹೇಳ್ಕೊಟ್ಟಿದ್ದೆ ಅಲ್ವಾ, ಅದರಲ್ಲೇ ಸಿಂಗಲ್ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ ನಾಳೆ ಅಂತ ಹೇಳಿದ್ದೆ. ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಅದೇ ಥರ ಬರುತ್ತೆ, ಸ್ವಲ್ಪ ಚೇಂಜ್ ಅಷ್ಟೇ. ನೋಡಿ, 4 ಚೈನ್ ಆದಮೇಲೆ ಮತ್ತೆ 5 ಚೈನ್. ನೀವು ಕನ್ಫ್ಯೂಸ್ ಆಗುತ್ತೆ ಅಂದರೆ 4 ಚೈನ್ನೇ ಹಾಕೊಳ್ಳಿ, ಏನೂ ತೊಂದರೆ ಇಲ್ಲ. 4 ಚೈನ್ ಹಾಕಿದ್ರೂ ಏನು ತೊಂದರೆ ಇಲ್ಲ, 5 ಚೈನ್ ಹಾಕಿದ್ರೂ ತೊಂದರೆ ಇಲ್ಲ. ಅದು ಮಧ್ಯೆ ಬರೋ ಅಂಥದ್ದು ಕುಚ್ಚಿಗೆ ಬರೋದು. 4 ಚೈನ್ ಹಾಕೂ ಕೊಟ್ಕೋಬೋದು. ಮತ್ತು 4 ಚೈನ್, 5 ಚೈನ್ ಆದಮೇಲೆ 4 ಚೈನ್ ಹೇಳ್ಕೊಡ್ತೀನಿ ನಾನು ಬೇಸ್ದ ಲೈನ್ ಇನ್ನೊಂದು ಸಲ. ಫಸ್ಟು ಸ್ಟಾರ್ಟಿಂಗ್ ಮಾತ್ರ ಹೀಗೆ 2 ಮಣೆ ಬರುತ್ತೆ, ನೆಕ್ಸ್ಟು 3 ಮಣೆಗಳು ಬರುತ್ತೆ. ನೋಡಿ, ಈ ಥರ ಥ್ರೆಡ್ನ ತಗೊಳ್ಳಿ. ಈ ಥರ ಎಲ್ಲ ಥ್ರೆಡ್ಡನ್ನು ಒಟ್ಟಿಗೆ ತಗೊಳ್ಳಿ. ಒಂದು ಥ್ರೆಡ್ಡನ್ನು ಮಿಸ್ ಆಗಕ್ಕೆ ಬಿಡಬೇಡಿ. ನೀಟಾಗಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್, 4 ಎಲ್ಲ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿ. 5 ಚೈನ್, ಲಾಕ್. ಫೋರ್ ಚೈನ್, 5 ಚೈನ್, 4 ಚೈನ್ ಮತ್ತು ಬೀಡನ್ನ ಹಾಕೋಬೇಕು. ನೋಡಿ, ಹೀಗೆ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಒಳಗಡೆ ಯಾವ ಬೀಡ್ ಬೇಕಾದರೂ ಹಾಕೋಬೋದು, ನಿಮ್ಮ ಇಷ್ಟ. ಅಂದರೆ ಒಳಗಡೆ ಸ್ವಲ್ಪ ಫ್ರೀ ಇರಲಿ, ವರ್ಕ್ ಮಾಡಿದಾಗ ಇದಾಗುತ್ತೆ. ಜಾಸ್ತಿ ಫ್ರೀ ಬೇಕು ಅಂತೇನಿಲ್ಲ, ಸ್ವಲ್ಪನಾದರೂ ಫ್ರೀ ಇರಲಿ. ನೋಡಿ, 4 ಚೈನನ್ನು ಹಾಕ್ಕೊಂಡು ಬೀಡ್ ಅಕ್ಕಪಕ್ಕ 4 ಚೈನ್ ಬರಬೇಕು. 5 ಚೈನ್ನ ಹಾಕ್ಕೊಳ್ತೀನಿ. ಕೊನೆಯಲ್ಲಿ 2 ಸಲ ಲಾಕ್ನ ಮಾಡಿಬಿಟ್ಟು 2 ಸಲ ಲಾಕ್ ಮಾಡಿ ಒಂದು ಚೈನ್ನ ಹಾಕ್ಕೊಂಡು ಸ್ಟಾಪ್ ಮಾಡ್ತೀನಿ. ಯಾಕೆಂದರೆ ಇದು ಶಾಂಪಲ್ ಪೀಸ್ ಅಲ್ವಾ, ನೀವು ಸ್ಯಾರಿ ಪೂರ್ತಿ ಇದೇ ಥರ ಹಾಕ್ಕೋಬೇಕು. ನೋಡಿ, ಬೇಸ್ ಲೈನ್ ಹೇಳ್ತೀನಿ ಇನ್ನೊಂದು ಸಲ. 5 ಚೈನ್, 4 ಚೈನ್, ಬೀಡು ಮತ್ತು 4 ಚೈನ್, 5 ಚೈನ್. ಇದೇ ಥರ ಕಂಟಿನ್ಯೂ ಮಾಡಿ. ಇಲ್ಲ ನೀವಿಲ್ಲಿ 5 ಚೈನು ಬರೋದ್ರಿಂದ ಕನ್ಫ್ಯೂಸ್ ಆಗ್ತೈತೆ ಅಂದರೆ 4 4 4 4ನೇ ಹಾಕ್ಕೊಂಡೋಗಿ, ಏನು ತೊಂದರೆ ಇಲ್ಲ. 4 ಚೈನಿಗೂ ಕುಚ್ಚು ಆರಾಮಾಗಿ ಕಟ್ಬೋದು. 4 ಚೈನೇ ಬೇಕಾದರೆ ಹಾಕೋಗಿ. ಇಲ್ಲಿ 2 ಸಲ ಮಾಡ್ಕೊಳ್ಳಿ ಸ್ಟಾರ್ಟಿಂಗು. ನೆಕ್ಸ್ಟು ಪೂರ್ತಿ ಸೀರೆ ಒಳಗಡೆ ಎಲ್ಲ ಈ ಥರ 3 ಸಲ ಮಾಡ್ಕೊಳ್ಳಿ. ಕೊನೆಯಲ್ಲಿ 2 ಆದರೂ ಬರಲಿ 3 ಆದರೂ ಬರಲಿ, ಏನು ತೊಂದರೆ ಇಲ್ಲ. 2 ಬಂದರೆ ಕುಚ್ಚಿಗೆ ಹೆಂಡಾಗುತ್ತೆ, ಇದು ಒಂದೇ ಬಂದರೆ ಆರ್ಚಿಗೆ ಹೆಂಡಾಗುತ್ತೆ. ಅಲ್ಲಿ ಸೀರೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ. ಒಟ್ಟಿನಲ್ಲಿ ಆರ್ಚ್ಗೋ ಇಲ್ಲ ಕುಚ್ಚಿಗೋ ಹೆಂಡಾಗುತ್ತೆ, ಏನು ಟೆನ್ಷನ್ ಇಲ್ಲ. ನೀವು ಒಟ್ಟಿನಲ್ಲಿ ಸ್ಟಾರ್ಟಿಂಗು 2ರಿಂದ ಸ್ಟಾರ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಎಡ್ಜ್ ಯಾವುದಕ್ಕೆ ಬರುತ್ತೆ ಅದಕ್ಕೆ ನಿಂತ್ಕೊಳ್ಳಿ. ಕುಚ್ಚಿಗಾದ್ರೂ ನಿಲ್ಲಿ, ಇಲ್ಲ ಆರ್ಚಿಗಾದ್ರೂ ನಿಲ್ಲಿ. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಮೊದಲು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಿದ್ದೀವಿ ಅಲ್ವಾ, ಅಲ್ಲೇ ಲಾಕ್ ಮಾಡ್ಕೊಳ್ಳೋಣ. ನೋಡಿ, 2 ಸಲ ಲಾಕ್ ಹಾಕ್ಕೊಂಡ್ಮೇಲೆ ಫಸ್ಟು 5 ಚೈನ್ ಮಾಡಿದ್ದೀವಿ ಅಲ್ವಾ, ಅಷ್ಟೇ ಚೈನನ್ನು ಹಾಕೋಬೇಕು. 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ.
ನೋಡಿ 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಕ್ರೋಶೆ ಮೇಲೆ 2 ಸಲ ಥ್ರೆಡ್ನ ತೊಗೊಳ್ಳಿ. ಹೀಗೆ ಬೀಡ್ ಒಳಗಡೆ ಹೋಗಿ ದಾರನ ತಗೊಂಡು ಎರಡರಲ್ಲೊಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಥ್ರೆಡ್ನ ತೊಗೊಂಡು ನೋಡಿ ಈ ಥರ ಬೀಡನ್ನ ಹಾಕೋಬೇಕು. ಹೀಗೆ ಬೀಡ್ ಹಾಕ್ಕೊಂಡು 1 2 3 ನೋಡಿ 3 ಚೈನನ್ನು ಹಾಕೋಬೇಕು. 3 ಚೈನ್ನ ಹಾಕಿ ನೋಡಿ ಈ ಕಂಬ ಪಕ್ಕ ಜಾಗ ಇದೆ ಅಲ್ವಾ, ಇಲ್ಲಿ ಈ ಕಂಬ ಇದರೊಳಗಡೆ ಹೋಗಿ ಹೀಗೆ ಲಾಕ್ ಮಾಡಿಬಿಡಿ. ಈಗ ಪಿಕೋಟ್ ರೀತಿ ಆಗುತ್ತೆ. ಇಲ್ಲಿ ನೀವು ಬೀಡ್ ಬೇಡ ಅಂದ್ರೂ ಹಾಗೆ ಹಾಕೋಬೋದು. 3 ಚೈನನ್ನು ಹಾಕೋಬಿಟ್ಟು ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕೋಬಿಟ್ಟು ಈ ಕಂಬದೊಳಗಡೆ ಬಂದು ಲಾಕ್ ಮಾಡಿಕೊಂಡ್ರೆ ಪಿಕೋಟ್ ರೀತಿ ಆಗುತ್ತೆ, ಅದನ್ನು ಚೆನ್ನಾಗುತ್ತೆ. ನಾನಿಲ್ಲಿ ಒಂದು ಬೀಡ್ ಇರಲಿ ಅಂತ ಹಾಕ್ತಾಯಿದ್ದೀನಿ, ಹಾಗೂ ತೋರಿಸೋಣ ನಿಮಗೆ ಅಂತ. ಬೀಡ್ ಇಷ್ಟಪಡೋರು ಈ ರೀತಿ ಹಾಕ್ಕೊಳ್ಳಿ. ಬೀಡ್ ಇಷ್ಟ ಇಲ್ಲ ಅಂತ ಅಂದರೆ ಮಾಮೂಲಿ ಹಾಕೊಳ್ತೀವಲ್ಲ ಹಾಗೆಯೇ ಪಿಕೋಟ್ ರೀತಿ ಮಾಡ್ಕೊಳ್ಳಿ. ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು, ಸಾರಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡೇ ಇರಲಿಲ್ಲ. ಬನ್ನಿ ಇದೇ ಮೆಥಡ್ನ ತೋರಿಸ್ಕೊಡ್ತೀನಿ. ಕ್ರೋಶ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡ್ಕೋಬೇಕು. ಥ್ರೆಡ್ನ ಈ ರೀತಿ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಹೀಗೆ ಈ ರೀತಿ ಹಾಕ್ಕೊಂಡಾದ್ಮೇಲೆ 3 ಚೈನನ್ನು ಹಾಕೋಬೇಕು. 3 ಚೈನ್ನ ಹಾಕ್ಕೊಂಡು ಈ ಕಂಬ ಅಂದರೆ ಈಗ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಹೋಗಿ ಮತ್ತೆ ಒಂದು ಲಾಕ್ನ ಹಾಕೋಬೇಕು. ಟೈಟಾಗಿ ಹಾಕ್ಕೊಳ್ಳಿ. ಮತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಕ್ರೋಶ ಮೇಲೆ 2 ಸಲ ದಾರನ ತೊಗೊಂಡು ಬೀಡೊಳಗಡೆ ಬಂದು ಹೀಗೆ ಇದರೊಳಗಡೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, 8 ಅಥವಾ 9 ಹಾಕೋಬೋದು. ನೋಡಿ ಈ ಥರ ಥ್ರೆಡ್ನ ತೊಗೊಂಡು ಬೀಡನ್ನ ಹಾಕೋಬೇಕು. ಹೀಗೆ ಬೀಡ್ ಹಾಕ್ಕೊಂಡಾದ್ಮೇಲೆ 1 2 3 3 ಚೈನ್ನ ಹಾಕ್ಕೊಂಡು ಅದೇ ಕಂಬದೊಳಗಡೆ ಹೋಗಿ ದಾರನ ತಂದು ಹೀಗೆ ಟೈಟಾಗಿ ಲಾಕ್ ಮಾಡ್ಕೊಬಿಡಿ. ನೋಡಿ ಇದೇ ಥರ ಮಾಡ್ಕೊಂಡು ಹೋಗೋಣ. 3 2 5 ಆಗಿದೆ. ಬರುತ್ತೆ ನೋಡಿಕೊಂಡು ಹಾಕೊಳ್ಳೋಣ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ. ಮತ್ತು ಕ್ರೋಶ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ಎರಡರಲ್ಲೊಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ತೆಗೆದು ಈ ಥರ ಬೀಡನ್ನ ಹಾಕ್ಕೊಂಡು 1 2 3 ಇದೇ ಥರ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ 9 ಆಯಿತು. 9 ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ನೋಡಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ನೀವು 5 ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಲಾಕಿಗೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಹೀಗೆ ಹಾಕ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇದೇ ಥರ ನಾವು ಪೂರ್ತಿ ಸ್ಯಾರಿಗೆ ಮಾಡ್ಕೋಬೇಕು. ನೋಡಿ ಮತ್ತೆ 5 ಚೈನ್ ಹತ್ರ ಲಾಕ್ ಮಾಡಾಯ್ತಲ್ವ. ಈಗ ಪುನಃ ಕ್ರೋಶ ಮೇಲೆ 2 ಸಲ ದಾರನ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ತ್ರಿಬಲ್ ಕ್ರೋಶನ ಮಾಡಿಕೊಂಡು ಈ ಥರ ಲೀಫ್ನ ಹೊರಗಡೆ ತೊಗೊಂಡು ನೋಡಿ ಹೀಗೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. 3 ಚೈನನ್ನು ಹಾಕೋಬೇಕು. 1 2 3 ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪ್ ಇದೆ ಅಲ್ವಾ, ಇದರೊಳಗಡೆ ಹೀಗೆ ಹೋಗಿ ದಾರನ ತಂದು ಈ ರೀತಿ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ಬರುತ್ತೆ. ಇದೇ ರೀತಿ ಪೂರ್ತಿ ರಿಂಗ್ ಒಳಗಡೆ ಎಲ್ಲ ರಿಂಗ್ ಒಳಗಡೆನೂ ಪೂರ್ತಿ ಸೀರೆಗೆ ಫಿಲಪ್ ಮಾಡ್ಕೊಂಡು ಹೋಗೋದಷ್ಟೇ. ತ್ರಿಬಲ್ ಕ್ರೋಶನ ಮಾಡಿಕೊಂಡು ಒಂದು ಬೀಡನ್ನ ಹಾಕೊಳ್ಳಿ. ಬೇಡ ಅಂತ ಅಂದರೆ ನಿಮಗೆ ಹೇಳಿದ್ನಲ್ಲ ಪಿಕೋಟ್ ರೀತಿ ಬರೀ ಬೀಡ್ ಹಾಕ್ತೇನೆ, ಬರೀ 3 ಚೈನನ್ನು ಹಾಕ್ಕೊಂಡು ಕಂಬದೊಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಬರೀ 3 ಚೈನನ್ನೇ ಹಾಕ್ಕೊಂಡು ಬೀಡ್ ಹಾಕ್ತೇನೆ. ನೋಡಿ ಬೀಡ್ ಹಾಕ್ತೇನೆ 1 2 3 ಈ ಥರ ಹಾಕ್ಕೊಂಡು ಈಗ ಹಾಕಿದ್ರೆ ಬರೀ ಪಿಕೋಟ್ ರೀತಿ ಬರುತ್ತೆ. ಅಂದರೆ ಬೀಡ್ ಇಷ್ಟ ಇಲ್ಲ ಅನ್ನೋರು ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ 7 ಎಳೆ ಥ್ರೆಡ್ನ ತೊಗೊಳ್ಳಿ ಈ ಡಿಸೈನ್ಗೆ.
ನೋಡಿ ಒಂದು ಬೀಡನ್ನ ಹೀಗೆ ಹಾಕೊಳ್ಳಿ. ಇದೇ ಥರ ಪೂರ್ತಿ ಹಾಕ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ನೀವು ಪೂರ್ತಿ ಸರಿಗೆ ಇದೇ ರೀತಿ ರಿಂಗ್ ಒಳಗಡೆ 9 ಟ್ರಿಬಲ್ ಕ್ರೋಶನ ಮಾಡ್ಕೊಂಡು ಈ ರೀತಿ ಬೀಡ್ ಹಾಕೊಂಡು ಹೋಗಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ, 2 ರಿಂಗನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಪೂರ್ತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ, ಪಿಂಕ್ ಇದೆ ಇಲ್ಲಿ ನೋಡಿ. ನನ್ನ ಆಗ್ಲಿಂದನೂ ವೀಡಿಯೋ ನೋಡ್ತಿರೋರಿಗೆ ಇದನ್ನು ಯಾವಾಗಲೂ ಹೇಳ್ತಿರ್ತೀನಿ, ಅವ್ರಿಗೆ ಗೊತ್ತು. ಹೊಸಬ್ರಿಗೆ ಹೇಳ್ತಿದ್ದೀನಿ, ಈ ರೀತಿ ಇರೋದನ್ನು ಇಲ್ಲಿ ಚೈನಿಗೆ ನಾವು ಕುಚ್ಕೊಡ್ತೀವಲ್ವ, ಅಲ್ಲಿಗೆ ಕಟ್ಕೊಬಿಡಿ. ಆಗ ಹಿಂದೆ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಒಂಚೂರು ಏನಿರೋದಿಲ್ಲ, ಆ ರೀತಿ ಕಾಣಿಸುತ್ತೆ. ಗಮ್ಮೇನು ಹಾಕೋದು ಬೇಡ, ಯಾಕೆಂದರೆ ಎಡ್ಜು ಕುಚ್ಚು ಹಾಕೋದಕ್ಕೆ ಚೈನ್ ಇರೋದ್ರಿಂದ ಅದಕ್ಕೆ ಸೇರಿಸಿ ಕುಚ್ಚೋತನೇ ಸೇರಿಸಿ ಜರಿ ಥ್ರೆಡ್ಡಲ್ಲಿ ಗಂಟು ಹಾಕೋಬಿಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಫೈನಲ್ಲು ಈ ರೀತಿ ಬಂದಿದೆ ನೋಡಿ. ಈ ರೀತಿ ಚೆನ್ನಾಗಿ ಕಾಣುತ್ತೆ. ನೀವು ಬೀಡ್ ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದರೆ ಹೇಳಿದ್ನಲ್ವ ನಾನು, 3 ಚೈನ್ನ ಹಾಕಿ ಪಿಕೋಟ್ ರೀತಿ ಮಾಡ್ಕೊಳ್ಳಿ, ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೀಗ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಸ್ಯಾರಿಗೆ ಹಾಕೊಳ್ಳಿ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.